भारत माता की नरेंद्र मोदी जी नरेंद्र मोदी जी आ गया भारत माता की विश्व नायक नरेंद्र मोदी ಅವರಿಗೆ विश्व नायक नरेंद्र मोदी ಅವರಿಗೆ भारत माता की ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಇವತ್ತೇನು GST ಕಡಿಮೆ ಮಾಡಿ ಇಡೀ ದೇಶದಲ್ಲಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆಯಿಂದ ಹಿಡಿದು ಸಿದ್ದರಾಮಯ್ಯನವ್ರಿಗೂ ಸೇರಿ ಅವರು ದಿನನಿತ್ಯ ಬಂದಂಥ ವಸ್ತುಗಳನ್ನು ಸೇರಿ ಕಡಿಮೆ ಮಾಡಿರ್ತಕ್ಕಂಥವ್ರು. ವಿರೋಧ ಪಕ್ಷದಲ್ಲಿ ಇದ್ದೀರಿ ಅಂತ ಹೇಳ್ಬಿಟ್ಟು ಹೇಳಿ ಅವ್ರ ತಂದೆ ರಿಟೈರ್ಡ್ ಆಗ್ತಾರೆ ಅಂತ ಹೇಳಿ ನಾನೇನೋ ಮಾತಾಡ್ಕೊಂಡು ನಾನು ಹೀರೋ ಆಗ್ಬೇಕನ್ನೋ ಲೆಕ್ಕಾಚಾರದಲ್ಲಿ ಏನಂದ್ರೆ ಅದನ್ನ ಒಳ್ಳೆ ಕೆಲಸಗಳು ಮಾಡಿರೋದಕ್ಕೂ ಅಬ್ಜೆಕ್ಷನ್ ಮಾಡೋಂಥದ್ದು, ಅದ್ರ ಬಗ್ಗೆ ಟೀಕೆ ಮಾಡೋಂಥದ್ದು ಈ ಪ್ರಿಯಾಂಕ್ ಖರ್ಗೆ ಅವರು ಬಿಡಬೇಕು ಅಂತ ಹೇಳ್ಬಿಟ್ಟು ನಾನು ಈ ಮೂಲಕ ನಾನು ಮನೆ ಮಾಡ್ಕೊತೀನಿ. ಅವ್ರ ಸರ್ಟಿಫಿಕೇಟ್ ಏನು ಸನ್ಮಾನ್ಯ ನರೇಂದ್ರ ಮೋದಿಜಿ ಅವ್ರಿಗೆ ಬೇಕಾಗಿಲ್ಲ ಪ್ರಿಯಾಂಕ್ ಖರ್ಗೆ ಅವರು. ಯಾಕಂದ್ರೆ ದೇಶದ 140 ಕೋಟಿ ಜನನೂ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮಾಡಿರ್ತಕ್ಕಂಥ ಒಳ್ಳೆ ಕೆಲಸಗಳ ಬಗ್ಗೆ ಮಾತಾಡೋಂಥ ಸಂದರ್ಭದಲ್ಲಿ ಪ್ರಿಯಾಂಕ್ ಖರ್ಗೆ ಅವ್ರು ಏನು ಮಾತಾಡ್ತಾರೆ ಅದು ಏನು ಲೆಕ್ಕಕ್ಕೆ ಬರಲ್ಲ ಅಂತ ಹೇಳಿ ನನ್ನ ಭಾವನೆ. ಕಾಂಗ್ರೆಸ್ನ ಮುಖಂಡರುಗಳು ಅವ್ರು ಗೆದ್ದಂಥ ರಾಜ್ಯಗಳಲ್ಲಿ EVM ಸರಿ ಇದೆ, ಅವ್ರು ಸೋತಂಥ ರಾಜ್ಯಗಳಲ್ಲಿ EVM ಸರಿ ಇರಲ್ಲ. ಅದು ಸರಿ ಇಲ್ಲ ಅನ್ನೋದಾದ್ರೆ ಮೊನ್ನೆ ಏನು ಕರ್ನಾಟಕ ರಾಜ್ಯದಲ್ಲಿ ಇವ್ರು ಗೆದ್ದಿದ್ದಾರೆ ಅದು ಸರಿ ಇಲ್ಲ ಅಂತ ಅರ್ಥ. ಅದಕ್ಕೋಸ್ಕರ ಇವರೆಲ್ಲ EVM ಅನ್ನ ಬದಲಾಯಿಸಿ ಬ್ಯಾಲೆಟ್ ಪೇಪರ್ ನೀಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಸನ್ಮಾನ್ಯ ಅವ್ರದೇ ಗೃಹ ಸಚಿವರು ಪರಮೇಶ್ವರ್ ಅವರು ಹೇಳಿದ್ದಾರೆ, ನಾವು ಹಿಂದೆ ಎಲ್ಲ ನೋಡ್ತಾ ಇದ್ರೆ ಸತ್ತವರದವರೆಲ್ಲ ಓಟ್ಗಳು ಹಾಕೊಂಡ್ಬಿಡ್ತಾ ಇದ್ರೆ ನಾವೇ ಒತ್ಕೊಂಡ್ಬಿಡ್ತಾ ಇದ್ರಿ ಅನ್ನೋ ಲೆಕ್ಕಾಚಾರದಲ್ಲಿ ಇವತ್ತು ಏನು ವೋಟ್ ಬ್ಯಾಂಕ್ ರಾಜಕಾರಣ ಈ ಕರ್ನಾಟಕ ರಾಜ್ಯದಲ್ಲಿ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಅವರು. ಸತ್ತೋಗಿರೋ ಹೆಸರಲ್ಲಿ ನಮ್ಮ ಕೋಲಾರಲ್ಲೂ ಟೌನಲ್ಲೂ ಓಟ್ಗಳಾಗಿತ್ತು. ಹಳೆ DC ಏನಿಲ್ಲಿದ್ರು ಅವ್ರದೇ ಕಮ್ಯುನಿಟಿ ಆದ ಒಬ್ಬ ತಹಸೀಲ್ದಾರ್ನ ಶ್ರೀನಿವಾಸಪುರಕ್ಕೆ ಹಾಕೊಂಡು ಅವ್ರನ್ನ ಟೋಟಲ್ ಡಿಸ್ಟಿಕ್ ಅಲ್ಲಿ ಎಲೆಕ್ಷನ್ ಇನ್ಚಾರ್ಜ್ ಹಾಕಿ ಅವ್ರ ಹೆಸರುಗಳು ಹೇಳಲ್ಲ, ನಿಮ್ಗೂ ಗೊತ್ತು. ಪ್ರತಿಯೊಂದು ತಾಲೂಕುಗಳಲ್ಲೂ ಯಾರ್ಯಾರು ಮದುವೆ ಮಾಡ್ಕೊಂಡು ಬೆಂಗಳೂರಿಗೆ ಹೋಗಿದ್ದಾರೆ, ಪ್ರಜಾ ಟೌನ್ಗೆ ಹೋಗಿದ್ದಾರೆ, DK ಹಳ್ಳಿಗೆ ಹೋಗಿದ್ದಾರೆ, KG ಹಳ್ಳಿಗೆ ಹೋಗಿದ್ದಾರೆ, ಬೇರೆ ಬೇರೆ ಶಿವಾಜಿನಗರಕ್ಕೆ ಹೋಗಿದ್ದಾರೆ ಅಂಥವ್ರು ಮದುವೆ ಮಾಡ್ಕೊಂಡು ಹೋಗಿದ್ದಾದ್ಮೇಲೆ ಬೆಂಗಳೂರಲ್ಲೂ ಓಟು ಇಲ್ಲಿನೂ ಓಟು. ಯಾರ್ಯಾರು ಸತ್ತೋಗಿದ್ದಾರೆ ಒಬ್ರದ್ದು ಆ ಕಮ್ಯುನಿಟಿಯಲ್ಲಿ ಡಿಲೀಟ್ ಮಾಡಿಲ್ಲ. ಈ EVM ಅನ್ನೋದನ್ನ ತೆಗೆದಾಕ್ಬಿಟ್ಟು ನಾವು ಬ್ಯಾಲೆಟ್ ಆಗೋದ್ರೆ ನಾವು ಮಖಕ್ಕೆ ಇದಾಕೊಂಡು ಹೋಗಿ ಸತ್ತೋಗಿರೋರ ಹೆಸರಲ್ಲೆಲ್ಲ ಯಾವ ಥರ ಓಟ್ಗಳು ಕುತ್ಕೊಂತ ಇದ್ರೆ ಆ ಥರ ಕುತ್ಕೊಂಡೆಲ್ಲ ನಾವು ಗೆಲ್ಬೋದು ಅನ್ನೋ ಲೆಕ್ಕಾಚಾರದಲ್ಲಿ ಅವ್ರು ತೀರ್ಮಾನ ಮಾಡಿರೋದ್ರಿಂದ ಇವತ್ತಿನ ಮಾಡರ್ನ್ ಯುಗದಲ್ಲಿ ದೇಶ ಬದಲಾಗಿದೆ. 5G ಇದೆ ಈಗ. ಇಂಥ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ರಾಷ್ಟ್ರಗಳಲ್ಲೂ EVM ಇದೆ, ಸಣ್ಣ ಸಣ್ಣ ರಾಷ್ಟ್ರಗಳಲ್ಲೂ EVM ಇದೆ. ಅದ್ರ ಬಗ್ಗೆ ಏನಾದ್ರು ತಕರಾರಿದ್ರೆ ನೀವು ಅಬ್ಜೆಕ್ಷನ್ ಹಾಕ್ಬೋದು ಅಂತ ಹೇಳ್ಬಿಟ್ಟು ಹೇಳಿದಾಗ ಅವರ ಸರ್ವೋಚ್ಚ ನಾಯಕರಾದಂಥ ರಾಹುಲ್ ಗಾಂಧಿ ಅಂಡ್ ಟೀಮ್ ಕಪಿಲ್ ಸಿಬಾಲ್ ಇವರೆಲ್ಲ ಸೇರಿ ಕೋರ್ಟ್ಗಳಿಗೆ ಹೋಗಿದ್ದಂಥ ಸಂದರ್ಭದಲ್ಲಿ EVM ಅನ್ನ ಅಲ್ಲಿ ಚೆಕ್ ಮಾಡಿ ಯಾವುದೇ ರೀತಿಯಾದಂಥ ಇದರಲ್ಲಿ ಲೋಪದೋಷಗಳಿಲ್ಲ ಅಂತ ಹೇಳಿ ಕೋರ್ಟ್ ಆದೇಶ ಮಾಡಿರೋದ್ರಿಂದ ಅದನ್ನ ತಿಳ್ಕೊಂಡು ಜನಕ್ಕೆ ವೋಟ್ ಹಾಕೋದಕ್ಕೆ ಏನು ಅಧಿಕಾರ ಇದೆ ಆ ವೋಟ್ಗಳು ಕಾಂಗ್ರೆಸ್ ಕಾಲದಲ್ಲಿ ಕಳ್ಳ ಮತದಾನಗಳು ನಡೀತಾ ಇತ್ತು, ಅದು ನಡಿಬಾರದು ಅನ್ನೋ ಲೆಕ್ಕಾಚಾರದಲ್ಲಿ ಈಗ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಏನು ಗೆದ್ದಿದ್ದಾರೆ, ಪ್ರಧಾನಮಂತ್ರಿ ಆಗಿದ್ರು. ಕೆಲವು ಜಾಗದಲ್ಲಿ ತುಂಬಾ ಒಳ್ಳೆ ಒಳ್ಳೆ ಲೀಡರ್ಗಳನ್ನು ಸೋತಿರೋದು ನೋಡಿದ್ರಿ. ಅಲ್ಲಿ ನಾವು ಮನ್ಸು ಮಾಡಿದ್ರೆ EVM ಅನ್ನು ರೆಡಿ ಮಾಡ್ಕೊಬೋದಾಗಿತ್ತು. ಇಲ್ಲೂ ನಾವು ಏನ್ ಬೇಕಾದ್ರೂ ಮಾಡ್ಬೋದಾಗಿತ್ತ. ಇವ್ರದೇ ಸರ್ಕಾರ ಇತ್ತು, ಇವ್ರದೇ ಸರ್ಕಾರದ ಅವಧಿಯಲ್ಲಿ ನಡೆದಂತ ಎಷ್ಟೋ ಚುನಾವಣೆಗಳು ಮೊನ್ನೆ ನಡೆದಿದೆ. ಇದರಲ್ಲಿ ಚುನಾವಣೆಗಳು ನಡೆದಂತ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಓಟ್ಗಳಾಗಿದೆ, ಯಾವ ರೀತಿಯಲ್ಲಿ ಅವ್ರಿಗೆ ಬಂದಿದೆ, ಯಾವ ರೀತಿ ನಮ್ಗೆ ಬಂದಿದೆ ಅನ್ನೋ ಲೆಕ್ಕಾಚಾರದಲ್ಲಿ
ಅವರ ಸರ್ವೋಚ್ಚ ನಾಯಕರಾದಂಥ ರಾಹುಲ್ ಗಾಂಧಿ ಅವ್ರನ್ನ ಬದಲಾಯಿಸಿದ್ರೆ ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂಥ ವೋಟ್ ಬ್ಯಾಂಕ್ ಮನಸ್ಥಿತಿ ಒಂದು ಕಮ್ಯುನಿಟಿಗೆ ಬಹುಸಂಖ್ಯಾತರ ಬಿಟ್ಟು ಒಂದು ಕಮ್ಯುನಿಟಿಗೆ ರೆಸ್ಪೆಕ್ಟ್ ಕೊಡಂತದನ್ನ ಬಿಟ್ಟು ಇಡೀ ದೇಶದಲ್ಲಿರ್ತಕ್ಕಂಥ ಎಲ್ಲ ನಾಗರಿಕರು, ಈ ದೇಶದ ಭಾರತೀಯರು, ಕರ್ನಾಟಕದಲ್ಲಿರ್ತಕ್ಕಂಥವರೆಲ್ಲ ನಮ್ಮವರು ಅನ್ನೋ ಲೆಕ್ಕಾಚಾರದಲ್ಲಿ ನೋಡಿದಾಗ ಮಾತ್ರನೇ ಈ ಸರಿ ಅನ್ಸುತ್ತೆ.